ನೀವು ನಿಮ್ಗೆ ನೆನಪಿದೆಯಾ ಅಥವಾ ನೀವು ಅಬ್ಸರ್ವ್ ಮಾಡಿದ್ದೀರಾ ಗೊತ್ತಿಲ್ಲ, ನಾನು ಬಿಗ್ ಬಾಸಲ್ಲಿ ಇದ್ದಾಗ, ಬಿಗ್ ಬಾಸ್ ಒಳಗಡೆ ಇದ್ದಾಗ ನನ್ನ ಹೆಂಡತಿ ಪೂಜಾ ಹೆಗಡೆ ಅಂತ ಹೇಳಿಬಿಟ್ಟು ಫೋಟೋ ಬಂದು ವೈರಲ್ ಆಗಿತ್ತು. ನಾನು ಬಿಗ್ ಬಾಸ್ ಒಳಗಡೆ ಇದ್ದು ನಂಗೆ ಗೊತ್ತಿರಲಿಲ್ಲ. ಹೊರಗಡೆ ಬಂದ ಮೇಲೆ ತುಂಬ ಜನ ನನಗೆ ಹೇಳಿದ್ರು, ಓ ನಿಮ್ಮ ಮದುವೆ ಆಗಿದೆಯಂತೆ, ಪೂಜಾ ಹೆಗಡೆ ಅವರು ಆ್ಯಕ್ಚುಲಿ ನಿಮ್ಮ ವೈಫ್ ಅಂತ ಯಾರಿಗೂ ಗೊತ್ತಿಲ್ಲ ಅಂತ. ಸೊ ಇದು ಕೂಡ ನನ್ನ ನೇಬರ್ ಆಂಟಿ ಪೂಜಾ ಹೆಗಡೆ ಅವರ ತುಂಬಾ ಕ್ಲೋಸ್ ಫ್ರೆಂಡ್, ಐ ಮೀನ್ ಅವರು ದೇ ರಿಲೇಟಿವ್ಸ್. ಸೊ ಅಲ್ಲಿ ಮನೆಗೆ ಬಂದಾಗ ನಾವು ಒಂದು ಆತ್ಮೀಯವಾಗಿ ಮಾತಾಡಿ ತೆಗೆದಂಥ ಫೋಟೋನ ಇಟ್ಬಿಟ್ಟು ನನ್ನ ಹೆಂಡತಿ ಅಂತ ಹಾಕಿದ್ದಾರೆ ಫೇಸ್ಬುಕ್ಕಲ್ಲೂ, ಈವನಿಂದ ಯೂಟ್ಯೂಬಲ್ಲೂ. ಸೊ ಈ ಥರ ಮಾಡಬೇಕಾದ್ರೆ ಏನು ಹೇಳೋಣ ಹೇಳಿ. ಸೊ ಇಟ್ಸ್ ನಾಟ್ ಗುಡ್. ಭವ್ಯ ಮತ್ತು ನಾವು ಮೀಟ್ ಮಾಡಿದ್ದೆ ಆ ಈವೆಂಟಲ್ಲಿ, ಆ್ಯಂಡ್ ಈ ಥರ ಸುದ್ದಿ ಹಬ್ಸಿ ಅದು ಗೌಪ್ಯವಾಗಿ ಇಟ್ಕೊಂಡಿದ್ರು. 1-2 ವರ್ಷ ಗೌಪ್ಯವಾಗಿ ಇಟ್ಕೊಂಡಿದ್ರು. ತುಂಬ ಸ್ನೇಹ ಇತ್ತು. ಈಗ ಆ ಸ್ನೇಹ ಪ್ರೀತಿಗೆ ಬದಲಾಗಿದೆ. ಇನ್ನು ನೆಕ್ಸ್ಟ್ ಇಯರ್ ಸಿಹಿ ಸುದ್ದಿ ಹಂಚ್ತಾರಂತೆಲ್ಲ ಹೇಳಿದ್ದಾರೆ. ಏನು ಹೇಳೋಣ ಗೊತ್ತಾಗ್ತಾ ಇಲ್ಲ ನನಗೆ. ಹೌದು. ಸೊ ಇದನ್ನ ಕಂಟಿನ್ಯೂ ಮಾಡ್ತಾ ಇದ್ದಾರೆ ತುಂಬ. ಇದನ್ನು ಅವರಿಗೆಲ್ಲ ಏನು ಹೇಳೋಕ್ಕೆ ಇಷ್ಟಪಡ್ತೀನಿ? ಆ್ಯಕ್ಚುಲಿ ನನ್ನ ಕಾಲೇಜ್ ಫ್ರೆಂಡ್ಸ್, ನಾನು ಬಾಂಬೆಲಿ ಶೂಟಲ್ಲಿದ್ದೆ. ಇವತ್ತೇ ನೀವುಗಳು ಮಂಗಳೂರಿಗೆ ಬಂದಾಗ ಐ ಮೀನ್ ಥ್ಯಾಂಕ್ಫುಲ್ TV9ಗೆ ಅಂತಲೇ ಹೇಳ್ಬೋದು. ಯಾಕಂದರೆ ನಾನು ಒಂದು ವಿಚಾರದಲ್ಲಿ ನೀವು ಫೋನ್ ಮಾಡಿ ನಾನು ಕೇಳಿದಾಗ ಕ್ಲಾರಿಫಿಕೇಷನ್ ಕೊಡೋಣ ಅಂತ ಹೇಳಿದೆ. ಅದಕ್ಕೆ ಓಡ್ಬಿಟ್ಟು ಬಂದೆ. ನಾನು ಕ್ಲಾರಿಫಿಕೇಷನ್ ಕೊಟ್ಟರೆ ಒಳ್ಳೇದಂತ. ನನ್ನ ಕಾಲೇಜ್ ಮೇಟ್ಸ್ ಆಗಲಿ, ಸ್ಕೂಲ್ ಮೇಟ್ ತುಂಬ ಮುಗ್ದಿರ್ತಾರೆ. ಅವರೆಲ್ಲ ಈ ಫೇಕ್ ನ್ಯೂಸು ಅದು ಇದು ತುಂಬ ನೋಡಿರಲ್ಲ. ಅವರೆಲ್ಲ ಆಸ್ಟ್ರೇಲಿಯಾ UK ಅಲ್ಲೆಲ್ಲ ನನ್ನ ಫ್ರೆಂಡ್ಸ್ ಇದ್ದಾರೆ. ಅವರೆಲ್ಲ ತುಂಬ ಗುಡ್ ನ್ಯೂಸ್ ಅಂತ ಹೇಳಿಬಿಟ್ಟು ನನಗೆ ವಿಶಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ಅವ್ರಿಗೆ ಅದನ್ನ ತಿಳಿಸೋದು, ಇನ್ನೊಮ್ಮೆ ಹೇಳೋದು, ನನ್ನ ಬ್ಯುಸಿ ಶೆಡ್ಯೂಲ್ ಕಷ್ಟ ಆಗ್ತಾಯಿತ್ತು. ಐ ಥಿಂಕ್ ಈ ಕ್ಲಾರಿಫಿಕೇಷನ್ ಮುಖೇನ ನಾನು ಒಂದು ಹೇಳೋಕ್ಕೆ ಇಷ್ಟಪಡ್ತೀನಿ, ಅಂದರೆ ನ್ಯೂಸ್ ಏನಿದ್ರೂ ಓಕೆ, ಅದನ್ನ ಅರ್ಥಪೂರ್ಣವಾಗಿ ಅದನ್ನ ಪರಿಶೀಲಿಸಿ ಕರೆಕ್ಟಾಗಿ ಅದನ್ನ ಒಂದು ಅರ್ಥ ಮಾಡಿಕೊಂಡು ಅದನ್ನ ಪಬ್ಲಿಷ್ ಮಾಡಿ. ಸುಮ್ಮನೆ ಯಾರೋ ಏನೋ ಎಲ್ಲೋ ಫೋಟೋ ಆಗಿದೆ ಅಂತ ನಿಮ್ಮ ಸ್ಟೋರಿ ನಿಮಗೆ ಫೇಮ್ ಬೇಕು ಅಂತ ಮಾಡೋದು ತುಂಬ ತಪ್ಪು ಸರ್, ತುಂಬ ತಪ್ಪು ಅಷ್ಟೇ. ಸೊ ಇದಿಷ್ಟು ಅವಿನಾಶ್ ಶೆಟ್ಟಿ ಅವರು ಹೇಳ್ತಾ ಇರುವಂಥದ್ದು. ನನ್ನ ಭವ್ಯ ಗೌಡ ಮಧ್ಯೆ ಅಂದರೆ ಫ್ರೆಂಡ್ಶಿಪ್ ಕೂಡ ಸರಿಯಾಗಿಲ್ಲ. ಇತ್ತೀಚೆಗಷ್ಟೇ ಅವ್ರು ಭೇಟಿಯಾಗಿದ್ದು ಕೂಡ ಮಧ್ಯದಲ್ಲಿ ಏನೂ ಇಲ್ಲ, ಇಂತಹ ವಿಚಾರನೇ ಸುಳ್ಳು ಅಂತ ಅವರು ಒಂದು ಕ್ಲಾರಿಫಿಕೇಷನನ್ನು ಕೊಟ್ಟಿದ್ದಾರೆ. ಕ್ಯಾಮ್ರಾಮನ್ ರಾಜೇಶ್ ಜೊತೆ ಪೃಥ್ವಿರಾಜ್ ಬೊಮ್ಮನಕೆರೆ, TV9 ಮಂಗಳೂರು. ನಿಮ್ಗೆ ನೆನಪಿದೆಯಾ ಅಥವಾ ನೀವು ಅಬ್ಸರ್ವ್ ಮಾಡಿದ್ದೀರಾ ಗೊತ್ತಿಲ್ಲ, ನಾನು ಬಿಗ್ ಬಾಸಲ್ಲಿ ಇದ್ದಾಗ, ಬಿಗ್ ಬಾಸ್ ಒಳಗಡೆ ಇದ್ದಾಗ ನನ್ನ ಹೆಂಡತಿ ಪೂಜಾ ಹೆಗಡೆ ಅಂತ ಹೇಳಿಬಿಟ್ಟು ಫೋಟೋ ಬಂದು ವೈರಲ್ ಆಗಿತ್ತು. ನಾನು ಬಿಗ್ ಬಾಸ್ ಒಳಗಡೆ ಇದ್ದು ನಂಗೆ ಗೊತ್ತಿರಲಿಲ್ಲ. ಹೊರಗಡೆ ಬಂದ ಮೇಲೆ ತುಂಬ ಜನ ನನಗೆ ಹೇಳಿದ್ರು, ಓ ನಿಮ್ಮ ಮದುವೆ ಆಗಿದೆಯಂತೆ, ಪೂಜಾ ಹೆಗಡೆ ಅವರು ಆ್ಯಕ್ಚುಲಿ ನಿಮ್ಮ ವೈಫ್ ಅಂತ ಯಾರಿಗೂ ಗೊತ್ತಿಲ್ಲ ಅಂತ. ಸೊ ಇದು ಕೂಡ ನನ್ನ ನೇಬರ್ ಆಂಟಿ ಪೂಜಾ ಹೆಗಡೆ ಅವರ ತುಂಬಾ ಕ್ಲೋಸ್ ಫ್ರೆಂಡ್, ಐ ಮೀನ್ ಅವರು ದೇ ರಿಲೇಟಿವ್ಸ್. ಸೊ ಅಲ್ಲಿ ಮನೆಗೆ ಬಂದಾಗ ನಾವು ಒಂದು ಆತ್ಮೀಯವಾಗಿ ಮಾತಾಡಿ ತೆಗೆದಂಥ ಫೋಟೋನ ಇಟ್ಬಿಟ್ಟು ನನ್ನ ಹೆಂಡತಿ ಅಂತ ಹಾಕಿದ್ದಾರೆ ಫೇಸ್ಬುಕ್ಕಲ್ಲೂ, ಈವನಿಂದ ಯೂಟ್ಯೂಬಲ್ಲೂ. ಸೊ ಈ ಥರ ಮಾಡಬೇಕಾದ್ರೆ ಏನು ಹೇಳೋಣ ಹೇಳಿ. ಸೊ ಇಟ್ಸ್ ನಾಟ್ ಗುಡ್.